ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದೀವಿ. ಕುಕಿಂಗ್ ಚಾಲೆಂಜ್ ವಿತ್ ಮೈ ಸಿಸ್ಟರ್. ಬಿರಿಯಾನಿ ಮಾಡ್ತಾ ಇದೀವಿ ನಾವು ಇವಾಗ. ನನ್ನ ತಂಗಿ ಎಲ್ಲಾಗ್ಲೇ ರೆಡಿ ಮಾಡ್ಕೋತಿದ್ದಾಳೆ. ಆಮೇಲೆ ತೋರಿಸ್ತೀನಿ. ಓ, ಆಮೇಲೆ ತೋರಿಸ್ತಾಳೆ ಅಂತ ಕೆಸಳು. ಇವಾಗ ಇದೆಲ್ಲ ರೆಡಿ ಮಾಡ್ಕೊಂಡು ನಾನು ಸಿಗ್ತೀನಿ. ಓಕೆ, ನಾನು ನಿಮ್ಗೆ ಚಿಕನ್ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಮೊಸರು ಆಲ್ರೆಡಿ ಆಡ್ ಮಾಡಿದ್ದೀನಿ. ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಪೌಡರ್ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಸಾಲ್ಟ್ ಕೊಡು. ನಾನ್ ಚಿಕನ್ ಮ್ಯಾರಿನೇಟ್ ಮಾಡಕ್ಕೆ ಒಂದೇ ಒಂದು ಚಿಲ್ಲಿನ ಕುಟ್ಟಾಕಿದ್ದೀನಿ. ಚೂರು ಮೊಸರು ಅಂಡ್ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಷ್ಟೇ ಗೈಸ್. ನಾನು ಹಾಕೋದು ಉಪ್ಪು ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ, ಇನ್ನೇನು ಹಾಕೋಣ. ನೋಡಿ ಗೈಸ್, ಚಿಕನ್ ಕಲರ್ ಗೈಸ್, ನಾನು ಚಿಕನ್ ಕಲರ್ ಬರ್ತಾರೆ ಇದ್ರು ನಾನು ಬಿರಿಯಾನಿ ಟೇಸ್ಟ್ ಹೆಂಗಿರುತ್ತೆ ನೋಡಿ ಗೈಸ್. ನಾನೇ ಒಂದ್ ½ an hour ಮ್ಯಾರಿನೇಟ್ ಮಾಡಕ್ ಇಡ್ತಾ ಇದ್ದೀನಿ ನಾನು. ಇಲ್ಲ ಬಿರಿಯಾನಿ ಹಾಕೋರ್ತೀನಿ. ಏನೈತಿ ಕಲರೇ ಬರ್ಲಿಲ್ಲ ಅದು ಅವಳದಂತ. ಯಾಕೆ ಕಲರ್ ನೋಡ್ಬಿಡಿ, ಟೇಸ್ಟ್ ನೋಡಿ. ಮೆಣಸಿನ್ಕಾಯಿ ಸ್ವಲ್ಪ ಪುಡಿ ಮಾಡ. ಏನಪ್ಪ ಕಲರೇ ಇಲ್ಲ. ಮನೇಲೆ ತಿನ್ನೋಂಗ್ ಹಾಕ್ಬೇಕಂಗ್ ಮಾಡ್ಬೇಡಿ. ಓಕೆ ರೆಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ವ್ಲಾಗ್ಸ್. ಏನ್ ಮಾಡ್ತಾ ಇದೀವಿ? ಬಿರಿಯಾನಿ. ನಾನೇ ಮಾಡಿಲ್ಲ. ಗ್ಯಾಸ್ ಆನ್ ಮಾಡ್ದಲ್ಲೇ ಅಡ್ಗೆ ಮಾಡಕ್ ಹೋಗ್ತೀರ ಎಂತ ಬದುವಂತ್ರು ನೀವು. ಇವಳ ಗ್ಯಾಸ್ ಹೆಚ್ಚೆ ಬರಲ್ಲ ನೋಡ, ಅವಳು ಹಚ್ಚಿ ಕೊಡ್ಬೇಕು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಸ್ವಲ್ಪ ಆಯಿಲ್ ಹಾಕೋಬೇಕು ಫಸ್ಟ್. ನೋಡ ಅವಳು ಫಸ್ಟ್ ಸ್ಟಾರ್ಟ್ ಮಾಡ್ತಾವಳೆ, ನೀನು ಹಚ್ಚಿದ್ರಲ್ಲೇ ಇರು. ಮೊದಲು ಆನಿಯನ್ ಹಾಕೋಬೇಕು. ಮೊದಲು ಆನಿಯನ್ ಫ್ರೈ ಮಾಡ್ಕೊಬೇಕು. ಮಾಡಲ್ಲ ಇವತ್ತು ಅವಳು ಈಗಲೇ ಮಾಡೋಣ. ಫಸ್ಟ್ ಸೆಕೆಂಡ್ ಹಾಕ್ತಿಲ್ಲ, ಬರೀ ಕೇಕ್ ವೈಸ್ ಕೂಡ ಮಾಡ್ಬೇಕು. ಮತ್ತೆ ಸ್ವಲ್ಪ ಸ್ಪೈಸ್. ಗಾಯ್ಸ್ ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ಈ ಸ್ಪೈಸಸ್ ಎಲ್ಲ ಉಪ್ಪಲೆ ಜೀರಿಗೆ, ಸೋಂಪು, ಇದೇನೋ ಗೊತ್ತಿಲ್ಲ, ಏಲಕ್ಕಿ ಗೊತ್ತಿಲ್ಲಲ್ಲ ಅಡ್ಗೆ ಮಾಡಕ್ ಹೆಂಗ. ಕಲ್ಲು ಹೂವು, ಜಾನ್ಕಾಯಿ ಒಂದು ಸ್ವಲ್ಪ ಪೀಸ್ ತಗೊಂಡಿದ್ದೀನಿ. ಅಂಡ್ ಇದು ಚಕ್ಕೆ, ಲವಂಗ, ಫ್ಲವರ್ ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂತೀನಿ. ಸ್ವಲ್ಪ ಆಯಿಲ್ ಹಾಕೊಬೇಕು. ನೀನು ಅವಳ ಕಡೆ ನೋಡ್ತಲ್ಲ, ನೀನ್ ಮಾತ್ರ ಮಾಡ್ಬೇಡ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ನಾ ಅಮ್ಮನ್ ಕೇಳ್ದೆ, ನನಗೇನು ಗೊತ್ತಿಲ್ಲಪ್ಪ. ಕೊತ್ತಂಬರಿ ಸೊಪ್ಪು ಅಷ್ಟಿಟ್ಟುದ್ದ ಹಾಕೊಂಡಿದ್ದಾಳಲ್ಲೇ. ಸಣ್ಣ ಕಟ್ ಮಾಡೋ ಹಾಕೊಂಡಿಲ್ಲ ಅವಳು. ನೀವು ತರ ಮಾತ್ರ ಸೊಪ್ಪ ಹಾಕೊಂಬೇಡಿ ಸ್ನೇಹಿತರೆ. ಅದೇನೇನ್ ಸೊಪ್ಪು ಹಾಕಿದಿ ನೋಡಿ. ನನ್ನ ಪ್ರೀತಿಯ ಜನರೇ ಗ್ರೈಂಡ್ ಮಾಡಕ್ ಹೋಗ್ತಾ ಇದ್ದಾಳೆ. ಅದನ್ನೇನ್ ಮಾಡ್ಬೇಕೀಗ? ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಾನು ಜಾಸ್ತಿ ಮಾತಾಡಲ್ಲ. ನಮ್ದೇನಿದ್ರು ತಿನ್ಬೇಕು.
मारना तो डायनासोर को मारना तो कारना ಆಟ ಆಡ್ಬಿಟ್ರೆ ಮನೆ ಮಾತ್ರ ಉಳಿಯಲ್ಲ. ನೆಕ್ಸ್ಟ್ ಪಲಾವ್ ಹಾಕೋ ಐಟಮ್ಸ್ ಹಾಕ್ಬೇಕು. ಈ ಲೀವ್ಸ್ ಮತ್ತೆ ಇದು ಏನೋ ಗೊತ್ತಿಲ್ಲ. ಇದನ್ನ ಪೌಡರ್ ಮಾಡ್ಕೋಬೇಕು ಅಂಡ್ ದೆನ್ ಇದನ್ನ ಪೇಸ್ಟ್ ಮಾಡ್ಕೊಂಡು 2 ಮಿನಿಟ್ಸ್ ಆಗುತ್ತೆ. ಮಾಡ್ತಾ ಇದೀವಿ ಇವಾಗ. ಈರುಳ್ಳಿ ದೋಸೆ ಅಂದ್ರೆ ಚಿಕನ್ ಹಾಕೋಬೇಕು. ಗಾಯ್ಸ್ ಒಂದು ಅರ್ಧ ಬಿರಿಯಾನಿ ಮುಗಿದು ಒಂದಿನ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದನ್ನ ಪೌಡರ್ ಮಾಡ್ಕೋಬೇಕು. ಒಗ್ಗರಣೆನೆ ಗೊತ್ತಿಲ್ಲ, ಇವಳು ಬಿರಿಯಾನಿ ಮಾಡಕ್ ಬಂದಿದ್ದೆ. ಪ್ರಯತ್ನ ಮಾಡ್ತಾ ಇದ್ದೀವಿ. ಸಪೋರ್ಟ್ ಬೇಕು ಗಾಯ್ಸ್. ಅದಕ್ಕೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಇವಳನ್ನ. अच्छा ಅವಳೇ ಶೇರ್ ಮಾಡಿ ಗೈಸ್. ನಮ್ಮ ಅಕ್ಕ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಗೈಸ್. ನಮ್ಮ ಅಕ್ಕ ನನಗೆ ಸಪೋರ್ಟ್ ಮಾಡ್ತೀನಲ್ವಾ ಗೈಸ್. ಇಂತ ತಂಗಿ ಎಲ್ಲರಿಗೂ ಸಿಗಲ್ಲ ಗೈಸ್. शाबाश बेटा. ಇದನ್ನ ಹಾಕ್ಬೇಕು. ಇದನ್ನ ಹಾಕ್ಬಿಡಿ. ನಾನು ಬೇಕಾ ಇವಾಗ ಮಾಡ್ತೀನಿ, ಯಾಕಂದ್ರೆ ನಂಗೆ ಬಿರಿಯಾನಿ ಚೆನ್ನಾಗಿ ಗೊತ್ತೈತೆ ಅಂತ ನಂಗೆ ಗೊತ್ತು ಗೈಸ್. ಹೇಳ್ತಾರೆ ಜಡ್ಜಸ್ ಯಾರಂದ್ರೆ ನನ್ನ ತಮ್ಮ, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಮಾಡಿಟ್ಕೊಂಡಿದ್ದು ರೈಸ್ ಈ ಗೋಲ್ಡನ್ ರೈಸ್ ಹಾಕಿದ್ದೀವಿ. ರೈಸ್ ನಲ್ಲಿ ಇದು ನೋಡಿ ಟೊಮೊಟೊ ಗೊಜ್ಜು ನಂಗೆ ಗೊತ್ತಾಯ್ತು. ಬಿರಿಯಾನಿನ ಟೊಮೊಟೊ ಗೊಜ್ಜ, ಪಾಲಕ್ ಪಲಾವ್ ಅದು ಕೊನೆ ಬಿರಿಯಾನಿ, ಇದು ಟೊಮೊಟೊ ಬಿರಿಯಾನಿ. मजा आया. ಇಲ್ಲ ಟೊಮೊಟೊ ಗೊಜ್ಜು ರೆಡಿ ಆಗಿದೆ. ಇವಾಗ ಅದಕ್ಕೆ ಸ್ವಲ್ಪ ರೈಸ್ ಹಾಕೊಂಡು ತಿನ್ನೋದಷ್ಟೇ ಅಲ್ವಾ? ಅಥವಾ ಚಪಾತಿ ಮಾಡ್ಕತ್ತಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನೋಡಿ ನೋಡಿ, ಈಗ 2 ವಿಷಲ್ ಕೂಗಿಸ್ತಾರೆ, ದೊನ್ನೆ ಬಿರಿಯಾನಿ ರೆಡಿ. ಇದು ಟೊಮೊಟೊ ಬಿರಿಯಾನಿ. ಇದು ಟೊಮೊಟೊ ಬಿರಿಯಾನಿ. ಸಾರಿ ಮಾಡು ಮಾಡು. ಗೈಸ್ ಇದು ಚಿಕನ್ ಮ್ಯಾರಿನೇಟ್ ಮಾಡಕ್ ಇಕ್ಕಿದ್ವಲ್ಲ, ಆ ಚಿಕನ್ ಹಾಕ್ಬೇಕು. ಟೇಸ್ಟ್ ಇಂಪಾರ್ಟೆಂಟ್. ಟೇಸ್ಟ್ ತುಪ್ಪ ಹಾಕ್ಬೇಕು. ನಂಗೆ ಗೊತ್ತಿಲ್ಲಪ್ಪ, ಮಮ್ಮಿ ಹೇಳ್ಕೊಡ್ಬೇಕು. ನಾನೇನು ಹೇಳ್ಕೊಟ್ಟಿಲ್ಲ ಅವಳಿಗೆ. ಮಮ್ಮಿ ನಾನು ಉಪ್ಪು ಹಾಕಿದ್ದೀನಿ, ಗೈಸ್ ನನಗೆ ಉಪ್ಪು ಹಾಕಕ್ ಬರಲ್ವಾ? ನೋಡಿ ಗೈಸ್, ನೀವು ಆಶೀರ್ವಾದ ಮೇಲೆ ಹಾಕ್ತಾ ಇದ್ದೀನಿ ಗೈಸ್. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯವರೆಗೂ ಬಿರಿಯಾನಿ ರೆಡಿ ಆಯ್ತು. ಇನ್ನ 2 ವಿಷಲ್ ಕೂಗ್ಸಿದ್ರೆ ಚಿಕನ್ ಬಿರಿಯಾನಿ ರೆಡಿ ಗೈಸ್. ನಂದು ಮುಗಿತ್ತು. ಮನೆ ಫಸ್ಟ್ ಮಾಡಿ ರೈಸ್ ಆಗ್ಬೇಕಾದ್ರೆ ಒಂದ್ ಸ್ವಲ್ಪ ಮೊಸರು ಹಾಕ್ಬೇಕು ಗೈಸ್. ಸ್ವಲ್ಪ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಸಾಕು. ಇನ್ನೊಂದು ಗೈಸ್ ನೋಡ್ತಾರೆ ಬಿರಿಯಾನಿ ಹೋಗ್ಬಿಟ್ಟು ಟೊಮೆಟೊ ಬಿರಿಯಾನಿ ಏನೋ ತೊಳೆದಿರಂಗ್ ಕಾಣಿಸಲ್ಲ.
ಕೊಡೆ ಸುಟ್ಕಿಟ್ಬಿಟ್ಟಿಯ ಕೈಯೇ. ಸ್ವಲ್ಪ ಖಾರ ಆಯ್ತು ಯಾಕೋ. ಇದ್ಯಾಕೆ ಹಿಂಗ್ ಮೊಸರು ಹೋಯ್ತಿ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೈಸ್ ನೋಡಿ, ಖಾರ ಆದ್ರೆ ಅವಳು ಕಿತ್ಕೋದು, ಅವಳು ಕುಕ್ಕರ್ ಕಿತ್ಕೋ. ಮೇಲೆ ಅದ್ಮೇ ಹಂಗದ್ಮೆ ಮುಟ್ಟಾಕೋದು. ಅಷ್ಟು ಬೇಗ ಬೇಡ. ಗೊತ್ತು ಏನೇನ್ ಹಾಕಿದೀರೋ. ಚಿಕ್ಕವಳಿಗೆ ಚಿಕ್ಕದು, ದೊಡ್ಡವಳಿಗೆ ದೊಡ್ಡದು. A few moments later. ಯಾಕೆ ಅವಳು ಸ್ಮೆಲ್ಲೇ ಬರಲಿಲ್ಲ ಬಿರಿಯಾನಿ ಎಲ್ಲ? ಏನೋ ಒಂದ್ ಸ್ವಲ್ಪ ಆ ಕಡೆಯಿಂದ ಬರ್ತಾ ಇದೆ ವಾಸನೆ, ಈ ಕಡೆಯಿಂದ. ನಾವ್ ಇರೋದ್ ಸತ್ಯ ಹೇಳ್ಬೇಕಲ್ವಾ? ಬಟ್ ಯಾಕೆ ಏನನ ಬಾಯ್ ಆಡ್ತಲೇ ಇರ್ಬೇಕು. ಅಕಸ್ಮಾತ್ ನಿಂದೆ ಚೆನ್ನಾಗಿದ್ರೆ ಬಿರಿಯಾನಿ ಬಂದಾನೆ. ಬೇಡ ಕಣವ. ವಾಸನೆ ಕುಕ್ಕರ್ ನಿಜ ಅದು ನಮ್ ವಾಸನೆ ಚೆನ್ನಾಗಿರಲ್ಲ. ನಮ್ದು ನಮ್ ಕುಡಿಯಕ್ ನಂಗ್ ಗೊತ್ತಿಲ್ಲ. ಮಮ್ಮಿ ಕುಕ್ಕರ್ ಮಮ್ಮಿ ಕುಕ್ಕರ್ ದಡ್ಡಿ ವಿಜಲ್ ಚೇಂಜ್ ಮಾಡ್ಬೇಕಿತ್ತು, ಅದು ಗೊತ್ತಾಗ್ಬಿಟ್ಟೈತಿ. ಗೊತ್ತಾಗುತ್ತೀರಮ್ಮ. ಇವಾಗ ನಾವು ಮಮ್ಮಿ ಜಾಸ್ತಿ ನೀರ್ ಹಾಕಿಸ್ಬಿಡ್ತು ಗೈಸ್. ಇವಳು ಕೈಯಿಂದ ಹೊಡೆಸ್ಬಿಟ್ಲು. ಇವಾಗ ನಮ್ದು ಪ್ರೆಸೆಂಟೇಶನ್ ರೆಡಿ ಆಗಿದೆ. ತರ್ಸ ನಿನ್ ಪ್ರೆಸೆಂಟೇಶನ್. ಮೊಸರು ನೋಡಿ ಕಾಪಿ ಮಾಡ್ತಾಳ. ಮೊಸರು ಕಾಪಿ ಮಾಡ್ತಾಳ. ಮೊಸರು ಇವಾಗ ತಗೊಂಡಿ ಹೋಗೋಣ. ನಮ್ಮ ಮಮ್ಮಿಗೆ ಕೊಡು. ಓಕೆ, ನೋಡೋಣ ಮಮ್ಮಿ ರಿಯಾಕ್ಷನ್ ತಿನ್ಬಿಟ್ಟು. ಮಮ್ಮಿ ಟೇಸ್ಟ್. ಗೈಸ್ ನಾನು ಪೌಡರ್ ಹಾಕಿ ತಪ್ಪು ಮಾಡಿದೆ ಗೈಸ್, ನೀವು ಹಾಕಕ್ ಹೋಗ್ಬೇಡಿ ಗೈಸ್. ಟೇಸ್ಟ್ ವೈಸ್ ಮಮ್ಮಿ ಹೇಳ್ತೀವಿ. ತಾಮನಿ ಸ್ಪೂನ್ ಕೊಡೆ. ಬೇಡ್ಗಿಡಿ ಆಗಲ್ವ ತಿಂದು. ಏ ಮಮ್ಮಿ, ಇದೊಂದು ಬದುಕಿ, ಇದೊಂದು ಜನ್ಮವೇ. ಎಲ್ಲಿಂದ ತಿನ್ಲಿ ಅಂತ ಗೊತ್ತಿಲ್ಲ. ತಿಂದಿ. ಅದೆಲ್ಲ ಸೈಡ್ ಡೆಕೋರೇಷನ್ ಸ್ವಲ್ಪ ಡೀಸೆಂಟ್ ಆಗಿರ್ಬೇಕು.
ಯಾಕಡೆ ಸ್ವಲ್ಪ ಡಿಸೆಂಟ್ ಆಗಿ ಮಾಡಿ. ಅದು ಮಗು ಅದು ಅಷ್ಟನ್ನ ಮಾಡಿ. ಏಯ್ ಸೌತೆಕಾಯಿ ತಿಂತೋಳೆ ಇದನ್ನ ಇವಾಗ ಯಾಕಡೆ ಸೌತೆಕಾಯಿ ತಿಂತೋಳೆ. ತಿನ್ಮಮ್ಮಿ ಟೆಸ್ಟ್ ನೋಡಮ್ಮಿ ಟೆಸ್ಟ್. ಚೆನ್ನಾಗಿಲ್ಲ ಪಕ್ಕ ಚೆನ್ನಾಗಿರಲ್ಲ. ಗೊತ್ತಾಗ್ಬಿಡುತ್ತೆ ಟೇಸ್ಟ್. ಸುಡ್ತಿದ್ರೆ ಗೊತ್ತಾಗಲ್ಲ. ಇದು ಮೊಸರು ತರ ಆಗ್ಬಿಡಿ ಸ್ವಲ್ಪ. ಹೆಂಗೈತೆ ಮಿ ಟೇಸ್ಟ್? ನಿಜ ಹೇಳ್ಬೇಕು, ಕರೆಕ್ಟ್ ಆಗಿ ಹೇಳ್ಬೇಕು. ಯಾಕೋ ಒಂದೇ ಟೇಸ್ಟ್ ಗೊತ್ತಾಗುತ್ತೆ, ಕರೆಕ್ಟ್ ಆಗಿ ಹೇಳ್ಬೇಕು. ಗಾಯ್ಸಳಿಗೆ ಗೊತ್ತಿಲ್ದಂಗೆ ನನ್ನ ಮಸಾಲೆ ಅವಳಿಗೆ ಹಾಕ್ಬಿಟ್ಟಿದೆ. ಒಂದೇ ಟೇಸ್ಟ್. ಪೀಸ್ ತಿನ್ನಮ್ಮ, ಯಾರಾದ್ರೂ ಕುಪ್ಪಿಡೋದೈತೆ ನೋಡು. ಪೀಸ್ ತಿನ್ನು. ಕರೆಕ್ಟ್ ಅಲ್ಲ? ಇವಳೆ ತಿಂತವಳೆ. ಹಿಂಗೈತೆ ಟೇಸ್ಟ್? ಟೆನ್ಷನ್ ಮಾಡ್ಬೇಡ ಮಮ್ಮಿ ಹೇಳು, ಎಷ್ಟ್ ಸತಾಯಿಸ್ತೀಯಾ? ಹೇಳತಕ್ಕ ಸುಮ್ಮನೆ ಇರು. ಹೊಟ್ಟೆ ತುಂಬ ತಿನ್ಕೊಂಡ್ ಮಮ್ಮಿ ನಮ್ ಕರುದೇ ಚೆನ್ನಾಗಿದೆ. ನಿಜವಲ್ಲ ಅವಳೆ ಬರೀ ಸುಳ್ಳು ಮಮ್ಮಿ. ಚೆನ್ನಾಗಿದೆ, ಮೋಸ ಮಾಡ್ಬಿಟ್ರ ನನಗೆ. ಚೆನ್ನಾಗಿದೆ. ಬೇಕಾದ್ರೆ ಬಾಯ್ ತಿನ್ ನೋಡು. ನನಗ್ ಬೇಡ ಅಂತೀನಲ್ಲ. ದೇವ್ರಣ್ಣ ತಿನ್ ನೋಡು ಬಾಯ್ಲಿ. ನಿನ್ ತಿನ್ ನೋಡು ಬಾಯ್ಲಿ. ಫುಲ್ ಮಸಾಲ ಫುಲ್ ಬಾಯಿಗೆ ಸಿಗ್ತೈತೆ. ನಿನ್ಗೆ ಕನ್ಫ್ಯೂಸ್ ಸ್ವಲ್ಪ ಬಿರಿಯಾನಿ ನಿಜ ಮಸಾಲ ಫುಲ್ ಬಾಯಿ ಸಿಗ್ತೈತೆ. ನಿನ್ ಟೇಸ್ಟ್ ನೋಡ್, ಕಹಿ ಕಹಿ ಐತೆ ಸ್ವಲ್ಪ. ಏನೇ ನಂಗೆಲ್ಲ ಮ್ಯಾನಿಪ್ಯುಲೇಟ್ ಮಾಡಂಗಿಲ್ಲಪ್ಪ. ನಾನೇನ್ ಮ್ಯಾನಿಪ್ಯುಲೇಟ್ ಮಾಡ್ತಿಲ್ಲ. ಉಪ್ಪು ಚೆನ್ನಾಗೇ ಇಲ್ಲ ಅದು. ಉಪ್ಪು ಖರ ಚೆನ್ನಾಗಿ ಹಿಡಿದಿದೆ. ನೀನ್ ಜಂಗ್ ಮಾಡ್ಬೇಡ ಮಮ್ಮಿ. ಅದ್ ಫುಲ್ಲು ಅದೇನಿಲ್ಲ, ಉಪ್ಪು ಖರ ಚೆನ್ನಾಗಿ. ಇವಾಗ ನಮ್ಮ ಮಮ್ಮಿ ಕರೆಕ್ಟ್ ಆಗಿ ಹೇಳ್ತೈತೆ. ನಿಜ ಹೇಳ ಯಾಕೆ ಹಿಂಗ್ ನಾನು ಇರೋ ಸತ್ಯ ಹೇಳ್ತಾ ಇದೀನಿ. ಸತ್ಯ ಕರೆಕ್ಟ್ ಆಗಿ ಟೇಸ್ಟ್ ಇರೋ ರುಚಿಯಾಗಿ ಮಾಡಿರೋ ಬಿರಿಯಾನಿ ಅಂತ ಅಂದ್ರೆ ಪ್ರಿಯಾಂಕಾ. ಕ್ರಮ ಸಂಖ್ಯೆ 1 ಗೆಲುವು ನಂದು. ಸ್ವೀಟ್ ಇಲ್ಲ ನೋಡು. ಸ್ವೀಟೇ ಬಟ್ಟೆ ತಗೊಳ್ಳಿ. ನಾನು ಹೇಳಿದಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ಜೋಲೋ ಚಿಪ್ ತಲೆದ್ದಲ್ಲ ಅವ್ಳು ಗೆದ್ಲು ಅಂತ, ಇದ್ರಲ್ಲಿ ಅವಳೆ ಗೆದ್ದಾಳೆ ಅಂತ. ನೆಕ್ಸ್ಟ್ ಸಲ ಅವ್ಳು ಗೆದ್ದೇ ಗಿತ್ತಾಳೆ. ನೆಕ್ಸ್ಟ್ ಸಲ ಗೆದ್ದೇ. ನೀನ್ ಯಾಕೆ ಅವಳು ಸೋಲ್ತಾಳೆ ಅಂತ ನೀನ್ ಫಸ್ಟ್ ಹತ್ತಿರ ನನಗೆ ಭಯನೇ ಆಗೋಗಿತ್ತು. ನಾನು ಚೆನ್ನಾಗಿ ಮಾಡಿಲ್ಲ. ಇವಾಗ ನೋಡಿ ಅವಳು ಬಿರಿಯಾನಿ ಚೆನ್ನಾಗಿಲ್ಲ, ಕಹಿ ಕಹಿ ಮಸಾಲ ಜಾಸ್ತಿ ಹಾಕ್ಬಿಟ್ಟವಳೆ. ಬೇಡ ಅವ್ಳು ಬಿರಿಯಾನಿ. ಹಂಗೆಲ್ಲ ಕೋಪ ಮಾಡ್ಕೊಬಿಡತ್ತಾಗಲ್ಲಪ್ಪ. ನೀನ್ ಮಾಡಿದ ಬಿರಿಯಾನಿ ಅಂತ ತಿನ್ಬಿಡ್ತೇನೆ. ನೋಡಿ 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 ದೊನ್ನೆ ಬಿರಿಯಾನಿ. ದೊನ್ನೆ ಇಲ್ಲ, ಅದಕ್ಕೆ ಪ್ಲೇಟ್ ಎಲ್ಲ ಆಕ್ಚುಲಿ ಸ್ವಲ್ಪ ಇದು ಮಾಡಿದ್ರೆ ಟೇಸ್ಟ್ ಬಟ್ ಚೆನ್ನಾಗಿದೆ. ಇದು ಟೇಸ್ಟ್ ಇದೆ, ಸ್ವಲ್ಪ ಮಸಾಲೆ ಜಾಸ್ತಿ ಇತ್ತು. ಆದ್ರೂ ಮೊಸರು ಮಾತ್ರ ಸಖತ್ತಾಗೋಯ್ತು. ಮೊಸರೆಲ್ಲ ಒಯ್ದು ಮಾಡ್ಬಿಟ್ಟು. ಹೆಂಗೈತೆ ಮಿ ಟೇಸ್ಟ್? ಚೆನ್ನಾಗಿಲ್ಲ. ಹೊಗೆಲೆ ಅಷ್ಟು ಕೆಟ್ಟಾಗಿ ಜಾಸ್ತಿ ಆಯ್ತು ಅನ್ಸುತ್ತಲ್ವಾ? ಜಾಸ್ತಿ ಸ್ವಲ್ಪ ಆಯ್ತು, ತುಂಬಾ ಕೆಟ್ಟ. ನಾನು ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದೀನಿ ಅಂತೀನಿ. ಸಾರಿ, ಕರೆಕ್ಟ್ ಆಗಿ ಹಾಕಿದೀನಿ. ನಮ್ಮ ಮಮ್ಮಿ ಕೈಲಿ ಹೇಳ್ಸ್ಕೊಂಡ್ಯ. ನಾನು ಉಪ್ಪು ಕರೆಕ್ಟ್ ಆಗಿ ಹಾಕಿದೀನಿ. ಅವಳು ಸ್ವಲ್ಪ ಚೆನ್ನಾಗಿದೆ ಗೈಸ್. ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ವಾಟರ್ ಜಾಸ್ತಿ ಇದೆ. ಅವಳು ಫಸ್ಟ್ ಟೈಮ್ ಮಾಡೋದಲ್ವಾ, ನೆಕ್ಸ್ಟ್ ಟೈಮ್ ಕಲ್ತ್ಕೋತಾಳೆ. ಮಮ್ಮಿ ನೋಡಿ ದೊಡ್ಡ ಮಗಳಿಗೆ, ಸಾರಿ ದೊಡ್ಡ ಮಗಳ ಚಿಕ್ಕ ಮಗಳಿಗೆ ಸ್ವಲ್ಪ ಮಸಾಲೆ ಜಾಸ್ತಿ ಮಾಡಿದಾಳೆ ಅಷ್ಟೇ. ಒಂದ್ ಹೇಳ್ಬೇಕು ಡ್ಯಾಡಿ, ನೀನ್ ನಿಜ ಹೇಳ್ಬೇಕು. ಒಂದ್ ಹೇಳ್ಬೇಕು. ಯಾಕೆ ಚೆನ್ನಾಗಿದೆ ಡ್ಯಾಡಿ? ಒಂದ್ ಹೇಳ್ಬೇಕು ಡ್ಯಾಡಿ. ಡ್ಯಾಡಿ ಅದಕ್ಕೆ ಉಪ್ಪು ಜಾಸ್ತಿ ಆಯ್ತು ಅಂತ ಅರ್ಥ ಆಯ್ತು ಅನ್ಸುತ್ತೆ.